ನಮಸ್ತೆ ಎಲ್ಲರಿಗೂ. ನಾನು ಈ ವಿಡಿಯೋದಲ್ಲಿ ದರ್ಬಾರ್ ಸ್ಟೈಲ್ ವರಮಹಾಲಕ್ಷ್ಮಿ ಸ್ಯಾರಿ ಡ್ರಾಪಿಂಗ್ನ ತೋರಿಸ್ತಾ ಇದ್ದೀನಿ. ಈಸಿಯಾಗಿ ಮತ್ತೆ ಸಿಂಪಲ್ ಆಗಿ ಪ್ರೀ ಪ್ಲೇಟಿಂಗ್ ಮತ್ತೆ ಬಾಕ್ಸ್ ಫೋಲ್ಡಿಂಗ್ ಅನ್ನು ಸಹ ಈ ವಿಡಿಯೋದಲ್ಲಿ ನೋಡೋಣ. ಯಾರೆಲ್ಲ ಹೊಸದಾಗಿ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಈಗ ಬನ್ನಿ ನೋಡೋಣ ಅಮ್ಮನವರಿಗೆ ಉಡಿಸುವ ಸೀರೆಯನ್ನು ಪ್ರೀ ಪ್ಲೇಟಿಂಗ್ ಯಾವ ರೀತಿ ಮಾಡ್ಕೊಳೋದು ಅಂತ. ಅಮ್ಮನವರಿಗೆ ಉಡಿಸುವ ಸೀರೆನ ಓಪನ್ ಮಾಡ್ಕೊತಾ ಇದ್ದೀನಿ. ಸೀರೆಯ ಕೊನೆ ಏನಿರುತ್ತೆ ಅಲ್ಲಿಂದ ನಾವು ಪ್ಲೀಟ್ಸ್ ಮಾಡ್ಕೊಳ್ಳೋಣ. ಈಗ ನಾನು ನಿಧಾನವಾಗಿ ಪ್ಲೀಟ್ಸ್ನ ಮಾಡ್ಕೊತಾ ಇದ್ದೀನಿ ನೋಡಿ. ಸೀರೆ ಆ ಕಡೆ ಕೊನೆ ಅಂಚು ಮತ್ತೆ ಈ ಕಡೆ ಕೊನೆ ಅಂಚನ್ನ ಟೈಟಾಗಿ ಹಿಡ್ಕೊಂಡು ನಾವು ಪ್ಲೀಟ್ಸ್ನ ಮಾಡ್ಕೊಳ್ಬೇಕಾಗುತ್ತೆ. ನೆರಿಗೆಗಳನ್ನ ಎಷ್ಟು ಚೆನ್ನಾಗಿ ನಾವು ಜೋಡಿಸ್ಕೊಂತೀವೋ ಅಮ್ಮನವರಿಗೆ ಸೀರೆ ಉಡಿಸೋವಾಗ ಅಷ್ಟು ಚೆನ್ನಾಗಿ ಅಮ್ಮನವರು ಕಾಣಿಸ್ತಾರೆ. ನೀವು ಈ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು, ನಾನು ಆ ಕಡೆ ಕೊನೆ ಅಂಚು ಮತ್ತೆ ಈ ಕಡೆ ಕೊನೆ ಅಂಚಿನ ಕೈಗಳ ಸಹಾಯದಿಂದ ಟೈಟಾಗಿ ಹಿಡ್ಕೊಂಡು ನೆರಿಗೆಗಳನ್ನ ಹಿಡಿತಾ ಇದ್ದೀನಿ. ನಾವು ನೆರಿಗೆಗಳು ಹಿಡಿಯುವಾಗ ಲೂಸ್ ಬಿಡಬಾರ್ದು. ಲೂಸ್ ಬಿಟ್ಟರೆ ನಮಗೆ ಅಷ್ಟು ನೆರಿಗೆಗಳು ಕ್ಲೀನಾಗಿ ಬರೋದಿಲ್ಲ. ಈಗ ನಾನು ಸ್ಯಾರಿ ನೆರಿಗೆಗಳನ್ನ ಜೋಡಿಸ್ಕೊಂಡು ಕ್ಲಿಪ್ ಹಾಕ್ಕೊತಾ ಇದ್ದೀನಿ. ಈ ರೀತಿ ನಾವು ಕ್ಲಿಪ್ ಹಾಕೊಳೋದ್ರಿಂದ ಸ್ಯಾರಿ ನೆರಿಗೆಗಳು ಜರುಗೋದಿಲ್ಲ. ಅದರಿಂದ ನಾನು ಫಸ್ಟು ಕ್ಲಿಪ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ನಂತರ ನೆರಿಗೆಗಳೆಲ್ಲ ಆದಮೇಲೆ ನಾನು ಸೇಫ್ಟಿ ಪಿನ್ಸ್ನ ಹಾಕ್ಕೊತೀನಿ. ನೀವು ಈ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಅಮ್ಮನವರಿಗೆ ಸ್ಯಾರಿ ಪ್ಲೀಟ್ಸ್ ಬಂದಿದೆ ಅಂತ. ಇದೇ ರೀತಿ ನೀವು ಮಾಡ್ಕೊಳ್ಳಿ. ಈಗ ಸೆರಗು ಭಾಗದಲ್ಲಿ ಪ್ಲೀಟ್ಸ್ನ ಮಾಡ್ಕೊತಾ ಇದ್ದೀನಿ. ಇಲ್ಲೂ ಸಹ ನಾನು ಆ ಕಡೆ ಕೊನೆ ಅಂಚು ಮತ್ತೆ ಈ ಕಡೆ ಕೊನೆ ಕೈಯಲ್ಲಿ ಟೈಟಾಗಿ ಹಿಡ್ಕೊಂಡು ನಾನು ಪ್ಲೀಟ್ಸ್ನ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಾವು ಲೂಸ್ ಬಿಡಂಗಿಲ್ಲ. ಲೂಸ್ ಬಿಟ್ಟರೆ ನೆರಿಗೆಗಳೆಲ್ಲ ಹಾಳಾಗುತ್ತೆ. ಅದರಿಂದ ನಾವು ಟೈಟಾಗಿ ನಿಧಾನವಾಗಿ ಪ್ಲೀಟ್ಸ್ನ ಮಾಡ್ಕೊಳ್ಬೇಕಾಗುತ್ತೆ. ನಾವು ಸೆಂಟ್ರಲ್ಲಿ ಪ್ರೆಸ್ ಮಾಡ್ತಾ ನೆರಿಗೆಗಳು ಹಿಡ್ಕೊಳ್ಬೇಕಾಗುತ್ತೆ. ನೀವು ಯಾರ ಸಹಾಯನೂ ಇಲ್ಲದೇನೆ ಒಬ್ಬರೇ ಸಹ ಈ ರೀತಿ ಮಾಡ್ಕೊಳ್ಬೋದು. ಸಿಂಪಲ್ ಆ್ಯಂಡ್ ಈಸಿಯಾಗಿರುತ್ತೆ. ನಾನಿಲ್ಲಿ ಐರನ್ ಬಾಕ್ಸು ಸಹ ಯೂಸ್ ಮಾಡಿಲ್ಲ. ಈಗ ನೋಡಿ ನಾನು ಸ್ಯಾರಿ ಸೆರಗಿನ ಪಾರ್ಟು ನೆರಿಗೆಗಳನ್ನ ಜೋಡಿಸ್ಕೊತಾ ಇದ್ದೀನಿ. ಒಂದಾದ್ಮೇಲೆ ಒಂದು ನೀಟಾಗಿ ಜೋಡಿಸ್ಕೊಂಡು ಈಗ ನಾನು ಪಿನ್ ಹಾಕ್ತಾ ಇದ್ದೀನಿ. ಸೇಫ್ಟಿ ಪಿನ್ಸ್ ಹಾಕೋದ್ರಿಂದ ನೆರಿಗೆಗಳು ಜರುಗೋದಿಲ್ಲ. ನಾನು ಈ ವಿಡಿಯೋದಲ್ಲಿ ಪ್ರೀ ಪ್ಲೇಟಿಂಗ್ ಮತ್ತು ಬಾಕ್ಸ್ ಫೋಲ್ಡಿಂಗ್ ಸಹ ತೋರಿಸ್ತಾ ಇದ್ದೀನಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ ಪ್ಲೀಸ್. ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಮಗೆ ಇನ್ನಷ್ಟು ವಿಡಿಯೋಸ್ ಮಾಡೋದಕ್ಕೆ ಸ್ಫೂರ್ತಿಯಾಗುತ್ತೆ. ನಾವು ಹಬ್ಬದ ಹಿಂದಿನ ದಿನ ಪ್ರೀ ಪ್ಲೇಟಿಂಗ್ ಮತ್ತು ಬಾಕ್ಸ್ ಫೋಲ್ಡಿಂಗ್ ಮಾಡಿ ಇಡೋದ್ರಿಂದ ಹಬ್ಬದ ದಿನ ನಾವು ಸುಲಭವಾಗಿ ಅಮ್ಮನವರಿಗೆ ಸೀರೆಯನ್ನು ಉಡಿಸ್ಬೋದು. ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ನಿಮಗೆ ತುಂಬ ಸುಲಭವಾಗಿ ಮತ್ತು ಸಿಂಪಲ್ ಆಗಿರುತ್ತೆ. ನಾನೀಗ ಸ್ಯಾರಿ ಸೆರಗು ಭಾಗಕ್ಕೆ ಪಿನ್ಸ್ ಹಾಕ್ಕೊತಾ ಇದ್ದೀನಿ. ನೀವು ಸಹ ಇದೇ ರೀತಿ ವಿಡಿಯೋದಲ್ಲಿ ತೋರಿಸಿರೋ ಹಾಗೆ ಪ್ಲೀಟ್ಸ್ನ ಜೋಡಿಸ್ಕೊಂಡು ಪಿನ್ಸ್ ಹಾಕ್ಕೊಳ್ಳಿ. ನಾನು ಮೊದಲಿಗೆ ಒಂದು ಪಿನ್ ಹಾಕಿದ್ದೆ, ಸೆಂಟ್ರಲ್ಲಿ ಒಂದು ಪಿನ್ ಹಾಕಿದ್ದೀನಿ, ಮತ್ತು ಈಗ ಚೆಸ್ಟ್ ಪಾರ್ಟಲ್ಲಿ ಒಂದು ಪಿನ್ ಹಾಕ್ಕೊತಾ ಇದ್ದೀನಿ. ಈ ರೀತಿ ನಾವು ಪಿನ್ಸ್ ಹಾಕೊಳ್ಳೋದ್ರಿಂದ ಅಮ್ಮನವರಿಗೆ ಸೀರೆ ಉಡಿಸೋದು ಸುಲಭ ಆಗುತ್ತೆ. ಬನ್ನಿ ಈಗ ಬಾಕ್ಸ್ ಫೋಲ್ಡಿಂಗ್ ನೋಡೋಣ. ನಾವು ಸೆಂಟರ್ ಪಾರ್ಟ್ ಸ್ಯಾರಿ ಏನು ಪ್ಲೀಟ್ಸ್ ಮಾಡ್ಕೊಂಡಿದ್ವಿ ಆ ಭಾಗಕ್ಕೆ ನಾವು ಸೆರಗು ಪಾರ್ಟ್ ಏನು ಮಿಕ್ಕಿರುತ್ತೆ ಸ್ಯಾರಿ, ಆ ಸ್ಯಾರಿನ ನೀಟಾಗಿ ಜೋಡಿಸ್ಕೊಳ್ಬೇಕಾಗುತ್ತೆ. ಈ ವಿಡಿಯೋದಲ್ಲಿ ನೋಡಿ ತುಂಬ ಸುಲಭವಾಗಿ ನಾವು ಬಾಕ್ಸ್ ಫೋಲ್ಡಿಂಗ್ನ ಮಾಡ್ಕೋಬೋದು. ನಾನು ಯಾವ ರೀತಿ ಜೋಡಿಸ್ತಾ ಇದ್ದೀನೋ ಅದೇ ರೀತಿ ನೀವು ರೆಡಿ ಮಾಡಿಕೊಂಡು ಬಾಕ್ಸ್ ಫೋಲ್ಡಿಂಗ್ನ ಮಾಡ್ಕೊಳ್ಳಿ. ಈಗ ನಾನು ಬಾಕ್ಸ್ ಫೋಲ್ಡಿಂಗ್ನ ಮಾಡ್ತಾ ಇದ್ದೀನಿ. ನಿಧಾನವಾಗಿ ನೋಡಿ, ಈಸಿಯಾಗೇ ಇರುತ್ತೆ ಈ ಬಾಕ್ಸ್ ಫೋಲ್ಡಿಂಗ್ನ ಮಾಡೋದು. ನಾನು ಯಾವ ರೀತಿ ಬಾಕ್ಸ್ ಫೋಲ್ಡಿಂಗ್ನ ಮಾಡ್ತಾ ಇದ್ದೀನಿ ನಿಧಾನವಾಗಿ ಅಬ್ಸರ್ವ್ ಮಾಡಿ, ನಿಮಗೂ ಸುಲಭವಾಗಿ ಬರುತ್ತೆ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ, ನಿಮಗೆ ತುಂಬ ಸುಲಭವಾಗಿ ಬರುತ್ತೆ. ನೋಡಿ ಈಗ ಅಮ್ಮನವರಿಗೆ ಉಡಿಸುವ ಸೀರೆ ಬಾಕ್ಸ್ ಫೋಲ್ಡಿಂಗ್ ರೆಡಿ ಆಗಿದೆ. ನೀವು ಇದೇ ರೀತಿ ಬಾಕ್ಸ್ ಫೋಲ್ಡಿಂಗ್ ಮಾಡಿಕೊಂಡು ಹಬ್ಬದ ದಿನ ಅಮ್ಮನವರಿಗೆ ಉಡಿಸಿ. ಈಗ ಬನ್ನಿ ನೋಡೋಣ ಅಮ್ಮನವರಿಗೆ ದರ್ಬಾರ್ ಸ್ಟೈಲಲ್ಲಿ ಸ್ಯಾರಿನ ಯಾವ ರೀತಿ ಉಡಿಸೋದು ಅಂತ ತೋರಿಸ್ತೀನಿ.
ತುಂಬ ಸುಲಭವಾಗಿ ಉಡಿಸ್ಬೋದು ಫ್ರೆಂಡ್ಸ್, ನಿಮಗೇನು ಕಷ್ಟ ಇಲ್ಲ. ಆ ರೀತಿ ನಾನು ಉಡಿಸಿ ತೋರಿಸ್ತೀನಿ, ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಈಗ ನಾನು ಸ್ಯಾರಿ ಬಾಕ್ಸ್ ಫೋಲ್ಡಿಂಗ್ನ ಓಪನ್ ಮಾಡ್ತಾ ಇದ್ದೀನಿ. ಮೊದಲಿಗೆ ನಾನು ಅಮ್ಮನವರಿಗೆ ಕಲಶನ ಇಟ್ಕೊಂಡಿದ್ದೆ. ಕಲಶದಲ್ಲಿ ನಾನು ಅಕ್ಕಿ ಹಾಕಿದ್ದೀನಿ, ಅಕ್ಕಿ ಹಾಕಿ ಇಟ್ಕೊಂಡಿದ್ದೀನಿ. ಸ್ಯಾರಿ ಸೆರಗು ಪಾರ್ಟ್ ಏನಿದೆ, ಸೆರಗು ಪಾರ್ಟ್ನ ನಾನು ಹಿಂದಕ್ಕೆ ಹಾಕ್ಕೊಂಡಿದ್ದೀನಿ. ಸ್ಯಾರಿ ಸೆಂಟರ್ ಪ್ಲೀಟ್ಸ್ ಏನು ನಾವು ಮಾಡ್ಕೊಂಡಿದ್ದೀವಿ, ಆ ಸೆಂಟರ್ ಪ್ಲೀಟ್ಸ್ ನಾವು ಚಂಬುನ ಕಂಠಕ್ಕೆ ಬರೋ ರೀತಿ ಹಾಕ್ಕೊತಾ ಇದ್ದೀನಿ. ದರ್ಬಾರ್ ಸ್ಟೈಲಲ್ಲಿ ನಾವು ಸ್ಯಾರಿನ ಉಡಿಸ್ಬೇಕು ಅಂದರೆ ಒಂದು ಕಡೆ ಸ್ಯಾರಿ ಪ್ಲೀಟ್ಸ್ ಕೆಳಗಡೆ ಇರಬೇಕು, ಮತ್ತೊಂದು ಕಡೆ ಮೇಲಕ್ಕೆ ಇರಬೇಕು. ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು, ಏನು ನಾನು ಕಂಠಕ್ಕೆ ಸ್ಯಾರಿ ಪ್ಲೀಟ್ಸ್ನ ಹಾಕ್ಕೊಂಡಿದ್ದೀನಿ ಅದು ಸಮ ಇಲ್ಲ. ಒಂದು ಕಡೆ ಕೆಳಗೆ ಇದೆ, ಒಂದು ಕಡೆ ಮೇಲೆ ಇದೆ. ಮತ್ತೆ ನಾನು ಕಂಠಕ್ಕೆ ಎರಡು ಕಡೆ ಪ್ಲೀಟ್ಸನ್ನ ಸೇರಿಸಿ ಒಂದು ಪಿನ್ ಹಾಕ್ಕೊಂಡಿದ್ದೀನಿ. ಈಗ ನಾನು ಮೇಲೆ ಚೆಸ್ಟ್ ಪಾರ್ಟ್ಗೆ ಬಿಂದಿಗೆನ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೆ, ಅದಕ್ಕೆ ನಾನೀಗ ಸೆರಗನ್ನ ಉಡಿಸ್ತಾ ಇದ್ದೀನಿ. ನಾನು ಹಿಂದಿನ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ ಅಮ್ಮನವ್ರ ಕೈಗಳಿಗೆ ಯಾವ ರೀತಿ ಬ್ಲೌಸ್ನ ನಾವು ಸ್ಟಿಚ್ ಮಾಡೋದು ಅಂತ. ಆ ವಿಡಿಯೋನ ಒಂದ್ಸರಿ ಚೆಕ್ ಮಾಡಿ. ಈಗ ನಾನು ಅಮ್ಮನವರ ಕಾಲಿಗೆ ಸೀರೆನ ಉಡಿಸ್ಕೊತಾ ಇದ್ದೀನಿ. ಸ್ಯಾರಿ ಬಾರ್ಡರ್ ಏನಿದೆ ಆ ಬಾರ್ಡರ್ ಅಮ್ಮನವರ ಕಾಲಿಗೆ ಕರೆಕ್ಟಾಗಿ ಬರಬೇಕು. ಆ ರೀತಿ ಬಂದ್ರೇನೆ ಕಾಲಿಗೆ ಲುಕ್ ಇರೋದು. ಸ್ಯಾರಿ ಕಾಲತ್ರ ಟೈಟ್ ಆಗಿರೋದಕ್ಕೆ ನಾನು ಗುಂಡು ಪಿನ್ನಿಂದ ನಾನು ಸೆಕ್ಯೂರ್ ಮಾಡ್ಕೊತಾ ಇದ್ದೀನಿ, ನೋಡ್ತಾ ಇರ್ಬೋದು. ಕಾಲಿಗೆ ನಾನು ಡಬಲ್ ಬಾರ್ಡರ್ ಬರೋ ರೀತಿ ನಾನು ಅಮ್ಮನವರಿಗೆ ಸ್ಯಾರಿನ ಉಡಿಸ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಕೆಳಗಡೆ ಸ್ಯಾರಿ ಬಾರ್ಡರ್ ಏನಿದೆ ಆ ಬಾರ್ಡರ್ನ ನಾನು ಕಾಲಿನ ಮೇಲೆ ತಗೊಂಡು ಬಂದು ಪಿನ್ ಮಾಡ್ಕೊತಾ ಇದ್ದೀನಿ. ಈ ವಿಡಿಯೋನ ನಿಧಾನವಾಗಿ ನೋಡಿ, ನಿಮಗೂ ಸಹ ಇದೇ ರೀತಿ ಬರುತ್ತೆ. ಈ ದರ್ಬಾರ್ ಸ್ಟೈಲ್ ಸ್ಯಾರಿ ಡ್ರೇಪಿಂಗ್ನಲ್ಲಿ ಕಾಲುಗಳಿಗೆ ಈ ರೀತಿ ಡಬಲ್ ಬಾರ್ಡರ್ ಬಂದ್ರೇನೆ ಅಮ್ಮನವರಿಗೆ ಲುಕ್ ಬರೋದು. ಅದರಿಂದ ನೀವು ನಿಧಾನವಾಗಿ ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಇದೇ ರೀತಿ ನೀವು ನೋಡಿ ನಾನು ಯಾವ ರೀತಿ ಮಾಡಿದ್ದೀನಿ ಅಂತ. ಟೈಟ್ ಆಗಿರಬೇಕು. ನೀವು ನೋಡ್ತಾ ಇರ್ಬೋದು ಫಿನಿಶಿಂಗ್ ಯಾವ ರೀತಿ ಬಂದಿದೆ ಅಂತ. ನಾವು ಕೈಗಳ ಸಹಾಯದಿಂದ ಟೈಟಾಗಿ ಸೀರೆನ ಹಿಡ್ಕೊಂಡು ನೀವು ಈ ರೀತಿ ಮಾಡ್ಕೊಳ್ಬೇಕಾಗುತ್ತೆ. ಈಗ ನಾನು ಇನ್ನೊಂದು ಕಡೆ ಕಾಲುಗಳನ್ನ ಜೋಡಿಸ್ಕೊತಾ ಇದ್ದೀನಿ. ನೀವು ಒಂದ್ಸರಿ ಚೆಕ್ ಮಾಡ್ಕೊಳ್ಬೇಕಾಗುತ್ತೆ. ದರ್ಬಾರ್ ಸ್ಟೈಲಲ್ಲಿ ಕಾಲ್ ಮೇಲೆ ಕಾಲು ಹಾಕೊಂಡಿರ್ತಾರೆ ಅಮ್ಮನವರು. ಅದರಿಂದ ನೀವು ಕಾಲನ್ನ ಲೆಫ್ಟ್ ಸೈಡ್ ಲೆಗ್ ಮೇಲೆ ಹಾಕಿ ನೀವು ಒಂದ್ಸರಿ ಚೆಕ್ ಮಾಡಿ, ಅದು ಕರೆಕ್ಟಾಗಿ ಇದೆಯಾ ಫಿಟ್ಟಿಂಗ್ ಅಂತ ನೋಡ್ಕೊಂಡಿದ್ದಾದ್ಮೇಲೆ ನೀವು ಗುಂಡು ಪಿನ್ನಿನ ಸಹಾಯದಿಂದ ಕಾಲಿಗೆ ಬಾರ್ಡರ್ ಬರುವ ರೀತಿ ಗುಂಡು ಪಿನ್ನಿನ ಸಹಾಯದಿಂದ ಅಮ್ಮನವರಿಗೆ ಕಾಲಿಗೆ ಬಾರ್ಡರ್ ಬರುವ ರೀತಿ ನೀವು ಸೀರೆನ ಉಡಿಸಿ. ಸೀರೆಯ ಬಾರ್ಡರ್ ಏನಿದೆ ನೋಡಿ, ನಾವು ಡಬಲ್ ಬಾರ್ಡರ್ ಬರುವ ರೀತಿ ಅಮ್ಮನವರ ಕಾಲಿಗೆ ಉಡಿಸ್ಬೇಕಾಗುತ್ತೆ. ಈ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು, ಅಮ್ಮನವರ ಎರಡು ಕಾಲಿಗೆ ಡಬಲ್ ಸೈಡ್ ಬಾರ್ಡರ್ ಬಂದಿದೆ. ಈ ರೀತಿಯೇ ಬಾರ್ಡರ್ ಬರಬೇಕು. ಈಗ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ, ಕಾಲ್ ಮೇಲೆ ಕಾಲು ಹಾಕಿ ಅಮ್ಮನವರಿಗೆ ಕರೆಕ್ಟಾಗಿ ಇದೆಯಾ ಅಂತ. ಆದ ನಂತರ ನಾವು ಪಿನ್ನಿನ ಸಹಾಯದಿಂದ ಈಗ ನಾನಲ್ಲಿ ಪಿನ್ ಮಾಡ್ಕೊತಾ ಇದ್ದೀನಿ. ಈಗ ರೈಟ್ ಸೈಡ್ ಕಾಲಿನ ಕೆಳಗಡೆ ನ್ಯೂಸ್ ಪೇಪರಿಂದ ನಾನು ನ್ಯೂಸ್ ಪೇಪರ್ ಇಡ್ತಾ ಇದ್ದೀನಿ. ನ್ಯೂಸ್ ಪೇಪರ್ ಇಡೋದ್ರಿಂದ ಆ ಸೈಡು ನಮಗೆ ಕಾಲು ಎತ್ತರವಾಗಿ ಕಾಣಿಸುತ್ತೆ. ಆಗ ನಮಗೆ ದರ್ಬಾರ್ ಸ್ಟೈಲು ಚೆನ್ನಾಗಿ ಕಾಣಿಸುತ್ತೆ. ಈಗ ನಾನು ಪ್ಲೀಟ್ಸ್ನೆಲ್ಲ ಸರಿ ಮಾಡ್ಕೊತಾ ಇದ್ದೀನಿ. ದರ್ಬಾರ್ ಸ್ಟೈಲಲ್ಲಿ ಅಮ್ಮನವರಿಗೆ ಪ್ಲೀಟ್ಸ್ ಎಲ್ಲ ಒಂದೇ ಕಡೆ ಬರುತ್ತೆ, ಎರಡು ಕಡೆ ಬರೋದಿಲ್ಲ. ಅದರಿಂದನೇ ನಾನು ಪ್ಲೀಟ್ಸ್ನ ಒಂದು ಕೆಳಗಡೆಗೆ ಮತ್ತು ಇನ್ನೊಂದು ಪ್ಲೀಟ್ಸ್ನ ಮೇಲೆಗೆ ಮಾಡ್ಕೊಂಡಿದ್ದು ಇದೇ ಕಾರಣಕ್ಕೇನೆ. ಈಗ ಸ್ಯಾರಿ ಸೆರಗು ಭಾಗ ಏನಿದೆ ಅದನ್ನು ನಾನು ಹೆಗಲ ಮೇಲೆ ಹಾಕ್ಕೊತಾ ಇದ್ದೀನಿ, ಮತ್ತು ಕೈಗಳನ್ನೆಲ್ಲ ಅಡ್ಜಸ್ಟ್ ಮಾಡ್ಕೊತಾ ಇದ್ದೀನಿ. ನಾವು ಯಾವ ರೀತಿ ಸ್ಯಾರಿನ ಉಡ್ಕೊಂಡಾಗ ಚೆಸ್ಟ್ ಹತ್ರ ನಾವು ಸ್ಯಾರಿನ ಪ್ಲೀಟ್ಸ್ ಮಾಡ್ಕೊತೀವಿ, ಅದೇ ರೀತಿಯೇ ನಾವು ಅಮ್ಮನವರಿಗೆ ಚೆಸ್ಟ್ ಭಾಗ ಹತ್ರ ಸ್ಯಾರಿನೆಲ್ಲ ಅಡ್ಜಸ್ಟ್ ಮಾಡ್ಕೊಳ್ಬೇಕು. ಮತ್ತು ನಾನೀಗ ನನ್ನ ಹತ್ರ ಇರೋ ಒಡವೆಗಳನ್ನೇ ನಾನು ಅಮ್ಮನವರಿಗೆ ಹಾಕ್ತಾ ಇದ್ದೀನಿ. ನನ್ನ ಹತ್ರ ಗ್ರೀನ್ ಕಲರ್ದು ಲಾಂಗ್ ಹಾರ ಇತ್ತು, ಅದನ್ನೇ ಹಾಕ್ತಾ ಇದ್ದೀನಿ. ಮತ್ತು ಚೋಕರ್ ಒಂದಿತ್ತು, ಚೋಕರ್ನು ಸಹ ಹಾಕ್ಕೊತಾ ಇದ್ದೀನಿ. ಮತ್ತು ನಾನು ಸೊಂಟಕ್ಕೆ ಡಾಬೂ ಸಹ ಹಾಕಿದ್ದೀನಿ. ಸೊಂಟದ ಪಾರ್ಟ್ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ.
ನನ್ನ ಹತ್ರ ಇರೋ ಹೂವಿನಿಂದ ಅಮ್ಮನವರಿಗೆ ಅಲಂಕರಿಸಿಕೊಂಡಿದ್ದೀನಿ. ನೋಡಿ ಅಮ್ಮನವರು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅಂತ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಧನ್ಯವಾದಗಳು. ನಮಸ್ತೆ.